ರಾಘವೇಂದ್ರ ಯೋಗ ಶಿಕ್ಷಣ ಕೇಂದ್ರದಲ್ಲಿ 10ನೇ ವಿಶ್ವ ಯೋಗ ದಿನಾಚರಣೆ. ಆರೋಗ್ಯದ ಸದೃಢತೆ ಹಾಗೂ ಏಕಾಗ್ರತೆಗಾಗಿ ಯೋಗ ಶಿಕ್ಷಣ ಅವಶ್ಯ. ಯೋಗ ಗುರು ಎನ್ ಶೇಷಗಿರಿರಾವ್, ಬೆಂಗಳೂರು. ಬೆಂಗಳೂರಿನ ಬಸವೇಶ್ವರ ನಗರ ಶ್ರೀ ರಾಘವೇಂದ್ರ ಯೋಗ ಶಿಕ್ಷಣ ಸಂಸ್ಥೆಯಲ್ಲಿ ಶುಕ್ರವಾರದಂದು ವಿಶ್ವ ಯೋಗ ದಿನಾಚರಣೆಯ 10ನೇ ವರ್ಷದ ಯೋಗ ಶಿಬಿರ ನಡೆಸಲಾಯಿತು. ಯೋಗ ಗುರು ನೇತೃತ್ವದಲ್ಲಿ ಮಹಿಳೆಯರು ಸೇರಿದಂತೆ ಅಪಾರ ಪುರುಷರು ಯೋಗ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಯೋಗ ಗುರು ಎನ್ ಶೇಷಗಿರಿ ಮಾತನಾಡಿ, ಭಾರತೀಯ ಪ್ರಾಚೀನ ಕಾಲದ ಶಿಕ್ಷಣ ಪದ್ಧತಿಗಳಲ್ಲಿ ಒಂದಾದ ಯೋಗ ಶಿಕ್ಷಣ ಇಂದು ವಿಶ್ವವ್ಯಾಪಿಯಲ್ಲಿ ಮನೆ ಮಾತಾಗಿದೆ. ಇದಕ್ಕೆ ಯೋಗ ಪದ್ಧತಿಯಲ್ಲಿರುವ ಕ್ರಮಗಳು ಅತ್ಯಂತ ಮಹತ್ವದಾಯಕವಾಗಿದೆ. ಸಾಧು ಸಂತರು, ಪುಣ್ಯ ಪುರುಷರು, ಚಿಂತಕರು ಸೇರಿದಂತೆ ಹಲವು ಮಹಾನ್ ವ್ಯಕ್ತಿಗಳು ನೂರಾರು ವರ್ಷ ಬದುಕಿ ಬಾಳಲು ಯೋಗ ಪ್ರಮುಖವಾಗಿದೆ. ಜೊತೆಗೆ ದೈವತ್ವ ಸಾಕ್ಷಾತ್ಕಾರ, ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಯೋಗ ಪೂರಕ. ಜೊತೆಗೆ ಹುಟ್ಟಿದ ಜನ್ಮ ಸಾರ್ಥಕವಾಗಲು ಚಿಕ್ಕ ಮಕ್ಕಳಿಂದ ವಯೋವೃದ್ಧರು ಯೋಗವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹಲವು ವರ್ಷಗಳಿಂದ ಗುರುಗಳ ಬಳಿ ಕಳೆದ 15 ವರ್ಷದಿಂದ ಯೋಗ ಶಿಕ್ಷಣ ಕಲಿತ ಶ್ರೀಮತಿ ಪೂರ್ಣಿಮಾ ಮಾತನಾಡಿ, ಕಳೆದ 15 ವರ್ಷದಿಂದ ಪೂಜ್ಯ ಗುರುಗಳಾದ ಎನ್ ಶೇಷಗಿರಿರಾವ್ ಅವರ ಬಳಿ ಯೋಗಾಭ್ಯಾಸ ಮಾಡುತ್ತಿದ್ದು ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೆಯುತ್ತಿದೆ. ಹಾಗೆ ಪೂಜ್ಯ ಗುರುಗಳ ಕಾರ್ಯಕ್ಕೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆರಿಫೇರ್ ಸೊಸೈಟಿಯಿಂದ ಪ್ರಶಸ್ತಿ ಲಭಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಸ್ನೇಹಿತರೆ, ವಿಶ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ. ಎಲ್ಲರೂ ದಿನಾಲೂ ಯೋಗಾಭ್ಯಾಸ ಮಾಡಿ ಆರೋಗ್ಯನ ಕಾಪಾಡ್ಕೊಳ್ಳಿ. ಇವತ್ತು ಒಂದಿನ ಯೋಗ ಮಾಡಬೇಡಿ, ದಿನಾಲೂ ಮಾಡಿ. ಆರೋಗ್ಯ ನಿಮ್ಮ ಕೈಯಲ್ಲೇ. ಏನಂತೀರಾ? ನಾನು 15 ವರ್ಷದಿಂದ ಯೋಗಾಭ್ಯಾಸ ಮಾಡ್ತಾಯಿದ್ದೀನಿ. ಹೆಲ್ತ್ ಈಸ್ ವೆಲ್ತ್. ತುಂಬ ಚೆನ್ನಾಗಿದೆ.